ನಾನು ಜಕನೂರ ಗ್ರಾಮದ ಹನುಮಂತ ದುಂಡಪ್ಪ ಅಮರಿ ಎಂಬ ಹೆಸರಿನ ನಾನು ತಮ್ಮಲ್ಲಿ ಶಾಸಕರಲ್ಲಿ ವಿನಂತಿ ಮಾಡಿಕೊಂಡುಕೊಂಡು ಸಾಕಾಗಿ ಹೋಗಿದೆ. ನಮ್ಮ ಗ್ರಾಮಸ್ಥರು ಒಟ್ಟುಗೂಡಿ ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆ ನೀಡಲಾರದಕ್ಕಾಗಿ ಜಮಖಂಡಿ ಟು ಗಲಗಲಿ ರಸ್ತೆ ನಮ್ಮ ಜಕನೂರು ಪಕ್ಕದಲ್ಲಿ ಈ ರೀತಿ ಆಗಿದೆ. ಹಾಳು ಹದಗೆಟ್ಟು ಯಾರೂ ಕೂಡ ಇದರ ಕಡೆ ಕಿಂಚಿತ್ತು ನೋಡಲಿಕ್ಕೆ ತಯಾರಿಲ್ಲ. ಇದು ಇದೇ ರೀತಿ ಮುಂದುವರೆದರೆ ನಾವೊಂದು ಉಗ್ರವಾದ ಹೋರಾಟವನ್ನು ಮಾಡಿ ಈ ರಸ್ತೆ ಬಂದ್ ಮಾಡಿ ಮುಷ್ಕರವನ್ನು ಹಮ್ಮಿಕೊಳ್ಳುವಂಥ ಸ್ಥಿತಿಗೆ ಬಂದು ನಾವು ತಲುಪಿಬಿಟ್ಟಿವಿ. ಇವಾಗ ಇದು ಈ ಎಚ್ಚರಿಕೆ ಗಂಟೆಗೆ ತಾವು ಮಣಿದು ಹೋದರೆ ಸರಿ ಹೋಯಿತು. ಇಲ್ಲದೇ ಇದ್ದರೆ ನಾವು ಅನಿವಾರ್ಯವಾಗಿ ಮುಷ್ಕರವನ್ನು ಮಾಡುವಂಥ ಪರಿಸ್ಥಿತಿ ಎದುರಾಗ್ತೈತಿ. ಇದು ಕೊನೆಯ ಕರೆ. ನಿಮಗಿದು ಇನ್ಮೇಲೆ ಸ್ಪಂದಿಸದೆ ಹೋದರೆ ನಾವು ಮುಷ್ಕರವನ್ನು ಮಾಡುವಂತೂ ಖಂಡಿತವಾಗಿ ಮಾಡಿಯೇ ತೋರಿಸ್ತೇವೆ. ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧ ಬರುವಂಥ ಈ PDO ಆಗಲಿ ಕಾರ್ಯದರ್ಶಿಗಳಾಗಲಿ ಈ ನಮ್ಮ ಗ್ರಾಮವನ್ನು ನೀವು ಕೂಡ ಸರಿಯಾಗಿ ನೋಡ್ತಾ ಇಲ್ಲ, ಸ್ವಚ್ಛತೆ ಕಾಪಾಡ್ತಾ ಇಲ್ಲ. ಸಾಕಷ್ಟು ಸೊಳ್ಳೆಗಳಿಂದ ನಮ್ಮ ಗ್ರಾಮಸ್ಥರು ಕೂಡ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಗಟಾರ್ ನೀರು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಹಾಗಾಗಿ ರಸ್ತೆ ಮೇಲೆ ಆ ಗಟಾರ್ ನೀರು ಕೂಡ ಇದರ ಮೇಲೆ ಹರಿದು ಹೋಗೋದ್ರಿಂದ ನಿಮಗೂ ಕೂಡ ಏನು ಕಿರೀಟ ಹಾಕಿದ್ರು ನೀವು ನಾಚುವಂಥ ಸ್ಥಿತಿಗೆ ನೀವು ಬರ್ತಾ ಇಲ್ಲ. ಹಾಗಾಗಿ ಇದನ್ನು ಸ್ಪಂದಿಸದೆ ಹೋದರೆ ನಿಮ್ಮನ್ನು ಕೂಡ ಅಮಾನತ್ತಿನಲ್ಲಿ ಇಡುವಂಥ ಸ್ಥಿತಿಗೆ ನಾವು ಬರ್ತೀವಿ. ಇವತ್ತು ಪಂಚಾಯತಿಗೂ ಮುಷ್ಕರವನ್ನು ಮಾಡ್ತೀವಿ, ಲಾಕ್ ಮಾಡ್ತೀವಿ. ಪಂಚಾಯತಿಯನ್ನು ಬೀಗ ಜಡಿದು ಪ್ರತಿಭಟನೆ ಅಲ್ಲೂ ಕೂಡ ಮಾಡುವಂಥ ಪರಿಸ್ಥಿತಿ ಬಂದೈತಿ. ನಮಗೆ ಮಗ್ಗಲ ಹಳ್ಳಿಗಳೆಲ್ಲ ಕೂಡಿ ನೀವು ಏನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಎಲ್ಲರ ಕಡೆಯಿಂದ ನಾವು ಬಯಸ್ಕೊಳ್ಳೋ. ನೀವು ನಿಮ್ಮ ಕಾರ್ಯಚಟುವಟಿಕೆ ಸರಿಯಾಗಿ ನೀವು ಕಾರ್ಯನಿರ್ವಹಿಸದ ಕಾರಣ ನಾವು ಕೂಡ ಬಯಸ್ಕೊಳ್ಳುವಂಥ ಪರಿಸ್ಥಿತಿ ಬಂದೈತಿ. ಆ ಕಾರಣಕ್ಕಾಗಿ ನೀವು ಇನ್ನು ಎಚ್ಚೆತ್ತುಕೊಳ್ಳದೆ ಹೋದರೆ ಪ್ರತಿಭಟನೆ ಕಾಯಮಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಭೆ ಮೂಲಕ